ಸಮರ್ಪಣಾ ಪದ್ಧತಿಯ 15ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 115ನೆಯ ಶ್ಲೋಕದಲ್ಲಿ, ಪಾದುಕೆಯ ಹಿರಿಮೆ ಕೇಳಿ ಚಿತ್ರಕೂಟದ ಋಷಿಗಳೆಲ್ಲರೂ ಒಂದೊಂದು ಜೊತೆ ಪಾದುಕೆನ ತಗೊಂಡ್ರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರಣಯಿನಿ ಪದ ಪದ್ಮೆ ಗಾಢಮಾಶ್ಲಿಷ್ಯತಿ ತ್ವಾಂ ವಿಧಿಸುತ ಕಥಿತಂ ತದ್ವೈಭವಂ ತೇ ವಿದಂತಃ ಅನುದಿನಂ ಋಷಯಸ್ತ್ವಾಂ ಅರ್ಚಯಂತ್ಯಜ್ಞಘಾರೆ ರಘುಪತಿ ಪದರಕ್ಷೆ ರಾಮಗಿರ್ಯಾಶ್ರಮಸ್ಥಾಃ. ರಘುಪತಿ ಶ್ರೀರಾಮನ ಪದರಕ್ಷೆ ಪಾದವನ್ನ ಕಾಪಾಡುವ ಪಾದುಕೆಯೇ, ಪದ ಪದ್ಮೆ ತಾವರೆ ಹೂವಿನಂತಿರುವ ಪಾದದ, ಪ್ರಣಯಿನಿ ಪತಿಯಾದವನು, ತ್ವಾಂ ನಿನ್ನನ್ನು, ಗಾಢಂ ಗಟ್ಟಿಯಾಗಿ, ಆಶ್ಲಿಷ್ಯತಿ ಸತಿ ಕಟ್ಟಿಕೊಳ್ಳುವಾಗ, ವಿಧಿಸುತ ಬ್ರಹ್ಮನ ಮಗನಾದ ವಸಿಷ್ಠರಿಂದ, ಕಥಿತಂ ಹೇಳಲ್ಪಟ್ಟ, ತತ್ ಪ್ರಸಿದ್ಧವಾದ, ತೇ ನಿನ್ನ, ವೈಭವಂ ಹಿರಿಮೆಯನ್ನ, ವಿದಂತಹ ಅರಿತವರಾದ, ರಾಮಗಿರಿ ಚಿತ್ರಕೂಟ ಪರ್ವತದ, ಆಶ್ರಮಸ್ಥಾಃ ಆಶ್ರಮದಲ್ಲಿರುವ, ಋಷಯ ಋಷಿಗಳು, ಅಗ್ರ್ಯಗಾರೆ ಅಗ್ನಿಹೋತ್ರ ಶಾಲೆಯಲ್ಲಿ, ಅನುದಿನಂ ಪ್ರತಿನಿತ್ಯವೂ, ತ್ವಾಂ ನಿನ್ನನ್ನು, ಅರ್ಚಯಂತಿ ಪೂಜಿಸುತ್ತಾರೆ. ಭರತನು ಪಾದುಕೆನ ಪಡ್ಕೊಂಡಾಗ ಬ್ರಹ್ಮಪುತ್ರರಾದ ವಸಿಷ್ಠರು ಎತ್ತಿ ಹೇಳಿದ ಪಾದುಕಾ ಹಿರಿಮೆಯನ್ನ ಕೇಳಿದ ಚಿತ್ರಕೂಟದಲ್ಲಿರುವ ಋಷಿಗಳೆಲ್ಲರೂ ಒಂದೊಂದು ಜೊತೆ ಪಾದುಕೆಯನ್ನ ತೆಗೆದುಕೊಂಡು ತಮ್ಮ ಅಗ್ನಿಹೋತ್ರ ಶಾಲೆಯಲ್ಲಿಟ್ಟುಕೊಂಡು ಪೂಜಿಸಿದ್ರು ಅಂತಾರೆ ದೇಶಿಕರು. ಹಾಗೆ ಶ್ರೀರಾಮ ಪಾದುಕೆಯನ್ನ ಧರಿಸಿಕೊಟ್ಟಿದ್ದನ್ನ ದೇಶಿಕರು ಶ್ರೀರಾಮನ ಪಾದುಕೆಯಾಗಿದ್ದ ಪಾದುಕಾದೇವಿ ತಾವರೆ ಹೂವಿನಂತಿರುವ ಶ್ರೀರಾಮನ ಪಾದವೆಂಬ ಪತಿಯನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನಂತರ ಬೀಳ್ಕೊಂಡಳು ಅಂತ ವರ್ಣಿಸ್ತಾರೆ. ಭರತನ ಜೊತೆ ಹೋಗುವಾಗ ಪಾದುಕಾದೇವಿ ಭಗವಂತನ ಪಾದಗಳಿಂದ ಅಗಲಿ ಇರಬೇಕಲ್ಲ ಅಂತ ಒಮ್ಮೆ ಗಟ್ಟಿಯಾಗಿ ಪಾದುಕೆ ಹಾಗೂ ಪಾದ ಇಬ್ರು ತಬ್ಕೊಂಡ್ರು ಅಂತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.